ಮಕರ ರಾಶಿಯವರಿಗೆ ಒಂದು ವಿಚಿತ್ರವಾಗಿರತಕ್ಕಂಥ ಪ್ರಭಾವವನ್ನು ಕೊಡುವಂತಹ ಮಹಾಸೂರ್ಯ ಗ್ರಹಣದ ಬಗ್ಗೆ ತಿಳಿಸ್ತಾ ಇದ್ದೇನೆ. ಆಗಸ್ಟ್ 12ನೇ ತಾರೀಕು ಭೀಮನ ಅಮಾವಾಸ್ಯೆಗೆ ದಿವಸ ಈ 2026ನೇ ಕೊನೆಯ ಮಹಾಸೂರ್ಯ ಗ್ರಹಣ ಸಂಭವಿಸಲಿದೆ. ಆದರೆ ಈ ಮಹಾಸೂರ್ಯ ಗ್ರಹಣ ಆಗಸ್ಟ್ 12ನೇ ತಾರೀಕಿನ ಮಹಾಸೂರ್ಯ ಗ್ರಹಣ ಭಾರತದಲ್ಲಿ ಗೋಚಾರ ಇಲ್ಲ, ಕಾಣಿಸ್ತಾ ಇಲ್ಲ. ಆದರೆ ಆಚರಣೆ ಇಲ್ಲ ಅಷ್ಟೇ. ಆಚರಣೆ ಅಂದ್ರೆ ಏನು? ಮೂರ್ ಸಲ ಸ್ನಾನ ಮಾಡೋದು, ಆಮೇಲೆ ಏನೋ ದರ್ಬೆ ಹಾಕಿ ಇಡತಕ್ಕಂಥದ್ದು, ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು, ಆಮೇಲೆ ಊಟ ಮಾಡಬಾರ್ದು, ಹೊರಗೆ ಹೋಗಬಾರ್ದು, ಈ ತರ ಯಾವ ಕಟ್ಟುಪಾಡುಗಳು ಇಲ್ಲ ಈ ಗ್ರಹಣದಲ್ಲಿ. ಆದರೆ ಪ್ರಭಾವ ಇರುತ್ತೆ, ನೆನ್ಪಿಟ್ಕೊಳ್ಳಿ, ವಿಚಿತ್ರವಾದ ಪ್ರಭಾವ ಇರುತ್ತೆ. ಯಾಕೆಂದ್ರೆ ಕರ್ಕಾಟಕ ರಾಶಿ, ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯಲ್ಲಿ ಈ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ, ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿ ಗ್ರಹಣ ಆಗ್ತಾ ಇರೋದ್ರಿಂದ ನಿಮಗೆ ಅಂದ್ರೆ ಮಕರ ರಾಶಿಯವರಿಗೆ ಈ ಒಂದು ಗ್ರಹಣ ವಿಚಿತ್ರಾತಿ ವಿಚಿತ್ರವಾದ ಫಲಗಳನ್ನ, ವಿಚಿತ್ರ ಫಲಗಳನ್ನ ನೀಡಲಿದೆ. ಒಳ್ಳೇದಾಗತ್ತೆ ಅಂದ್ರೆ ಕೆಟ್ಟದಾಗತ್ತೆ, ಕೆಟ್ಟದಾಗ್ಬಿಡುತ್ತೇನೋ ಅನ್ಕೊಂಡಾಗ ಒಳ್ಳೇದಾಗತ್ತೆ, ಏನಾಗ್ತಾ ಇದೆ ಅಂತಾನೆ ಗೊತ್ತಾಗಲ್ಲ, ವಿಚಿತ್ರವಾಗಿದೆ. ಸೊ ಇದು ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ಏನಾಗಬಹುದು, ಯಾವ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು, ಏನು ಪರಿಹಾರ ಮಾಡ್ಕೊಳ್ಬೇಕು, ಪ್ರತಿಯೊಂದು ಇಂಪಾರ್ಟೆಂಟ್ ಅಲ್ವಾ. ಸೊ ದಯವಿಟ್ಟು ನೀವು ಸಹಾಯ ಮಾಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರು, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಪ್ರತಿಯೊಬ್ಬರು ನೋಡ್ತಾ ಇರೋ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ಓಂ ಸೂರ್ಯನಾರಾಯಣಾಯ ನಮಃ ಅಂತ ಕಮೆಂಟ್ ಮಾಡಿ. ಫೇಸ್ಬುಕ್ ಅಲ್ಲೋ ಇನ್ಸ್ಟಾಗ್ರಾಮ್ ನೋಡ್ತಾ ಇರೋ ನಮ್ಮ ಪೇಜ್ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರತಕ್ಕಂಥದ್ದು. ಮಹಾಸೂರ್ಯ ಗ್ರಹಣದ ವಿಚಿತ್ರ ಪ್ರಭಾವ ಮಕರ ರಾಶಿಯವರ ಮೇಲೆ ಯಾವ ಯಾವ ವಿಚಾರಗಳಲ್ಲಿರಲಿದೆ ನೋಡಿ. ಮೊಟ್ಟ ಮೊದಲನೇದಾಗಿ ಅಷ್ಟಮಾಧಿಪತಿ ಆಗ್ತಾನೆ ಸೂರ್ಯ ಗ್ರಹ ಮಕರ ರಾಶಿಯವರಿಗೆ. ಆದ್ದರಿಂದ ಮಕರ ರಾಶಿಯವರ ಆರೋಗ್ಯದ ಮೇಲೆ ಗ್ರಹಣದ ನಂತರ 48 ದಿವಸ ಅಥವಾ 3 ತಿಂಗಳು ಆರೋಗ್ಯದ ಮೇಲೆ ಸೂರ್ಯ ಗ್ರಹಣದ ಪ್ರಭಾವ ಜಾಸ್ತಿ ಇದೆ. ವಿಚಿತ್ರವಾಗಿ ಬಿಡುತ್ತದೆ ಆರೋಗ್ಯ ಅಂತ. ಯಾವ ಸಮಸ್ಯೆ ಆಗ್ತಾ ಇದೆ ಅಂತ ಕಂಡುಹಿಡಿಯಕ್ಕಾಗಲ್ಲ, ಏನಾಗ್ತದೆ ಅಂತ ಕಂಡುಹಿಡಿಯಕ್ಕಾಗಲ್ಲ. ಯಾವುದೋ ಔಷಧಿ ತಗೊಂಡ್ರೆ ಮತ್ತೊಂದೇನೋ ಸಮಸ್ಯೆ, ಮತ್ತೊಂದೇನೋ ಇದು, ಈ ತರ. ಆದ್ರಿಂದ ಸೆಕೆಂಡ್ ಒಪಿನಿಯನ್, ಥರ್ಡ್ ಒಪಿನಿಯನ್ ಅಂತ ಒಂದು 2-3 ಡಾಕ್ಟರ್ಗಳ ಹತ್ರ ಹೋಗಿ ಭೇಟಿ ಮಾಡಿಕೊಂಡು ಏನಾದ್ರು ಆರೋಗ್ಯ ಬಾಧೆ ಆದರೆ ಎಚ್ಚರ ವಹಿಸ್ಕೊಳ್ಳಿ. ಅದಕ್ಕಿಂತ ಮುಂಚೆನೆ ಪರಿಹಾರವನ್ನು ಹೇಳ್ಬಿಡ್ತೇನೆ. ಸಮಸ್ಯೆ ಆಗೋಕ್ಕಿಂತ ಮುಂಚೆ ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅನ್ನೋ ತರ ಗೊತ್ತಲ್ವಾ. ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು, ಬಹಳ ಇಂಪಾರ್ಟೆಂಟು. ಎರಡನೇದಾಗಿ ವಿವಾಹಾದಿ ವಿಚಾರಗಳು. ನೀವು ಮಕರ ರಾಶಿ ಅವಿವಾಹಿತರಾಗಿದ್ರೆ ವಿವಾಹದ ವಿಚಾರದಲ್ಲಿ ಸಮಸ್ಯೆ ಆಗಬಹುದು. ಆಲ್ರೆಡಿ ಮದುವೆ ಆಗಿದೆ ಅಂತಾದ್ರೆ ಭೀಮನ ಅಮಾವಾಸ್ಯೆ ಬೇರೆ, ಆ ವಿಚಾರದಲ್ಲಿ ಕರೆದಿಲ್ಲ, ಬಂದಿಲ್ಲ, ಮಾಡಿದ್ ಸರಿ ಹೋಗಿಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂತ ಜಗಳಗಳಾಗ್ಬಿಟ್ಟು ದೊಡ್ಡ ಸಮಸ್ಯೆ ಆಗುವ, ದಾಂಪತ್ಯ ಕಲಹಗಳಾಗುವ ಸಾಧ್ಯತೆ ಇರ್ತದೆ. ಆದ್ರಿಂದ ಎಚ್ಚರ. ಇನ್ನು ಮೂರನೇದಾಗಿ ಫ್ರೆಂಡ್ಸ್ ಇಂದ ಮೋಸ ಆಗ್ತಕ್ಕಂಥದ್ದು, ಫ್ರೆಂಡ್ಸ್ ಇಂದಲೇ ಬೆನ್ನಿಗೆ ಚೂರಿ ಆಗ್ತಕ್ಕಂಥದ್ದು, ಫ್ರೆಂಡ್ಸ್ ಇಂದಾಗಿ ನಿಮಗೆ ನಷ್ಟ ಆಗ್ತಕ್ಕಂಥದ್ದು. ಕೈಗೆ ಬಂತು ಬಾಯಿಗೆ ಬರಲಾಗ್ರಳೆ, ನನ್ನ ಫ್ರೆಂಡ್ ಹಾಳು ಮಾಡ್ಬಿಟ್ಟ ಎಲ್ಲೋದ್ನವೇ, ಎಡವಟ್ಟು ಅಂದ್ರೆ ಅವನು ಬೈಕಳಂಗಿಲ್ಲ ಬಿಟ್ಕೊಳಂಗಿಲ್ಲ ಅನ್ನಂಗೆ ಮಾಡ್ಬಿಟ್ಟ, ನನಗೆ ಎಂಥ ಲಾಸ್ ಮಾಡ್ಬಿಟ್ಟ ನನ್ನ ಫ್ರೆಂಡು ಅಂತ. ಸೊ ಫ್ರೆಂಡ್ಸ್ ಇಂದಾಗಿ ಸಮಸ್ಯೆ, ಬಿಸ್ನೆಸ್ ಪಾರ್ಟ್ನರ್ಸ್ ಇಂದ ಸಮಸ್ಯೆ ಆಗುವ ಸಾಧ್ಯತೆ ಇದೆ. ದೂರ ಪ್ರಯಾಣಗಳು ದಯವಿಟ್ಟು ಮಾಡಬೇಡಿ. ಒಂದು 3 ತಿಂಗಳು ಅಥವಾ 48 ದಿವಸನೂ ಮಕರ ರಾಶಿಯವರು ದೂರ ಪ್ರಯಾಣ, ನೀವೇ ಬೈಕ್ ಓಡಿಸ್ಕೊಂಡು ಹೋಗೋದು, ನೀವೇ ಕಾರ್ ಓಡಿಸ್ಕೊಂಡು ಹೋಗೋದು ಅನಿವಾರ್ಯ. ಅದೇ ವೃತ್ತಿ ನಮ್ದು ಅಂತಂದ್ರೆ ಮಾಡಲೇಬೇಕಾಗತ್ತೆ. ಅದನ್ನು ಹೊರತುಪಡಿಸಿ ಸುಖ ಸುಮ್ಮನೆ ಒಂದು ರೌಂಡ್ ಹೋಗ್ಕೊಂಬರ್ತೀನಿ ಸ್ವಲ್ಪ ಇದು ಮಾಡೋದು ಬೇಡ. ಆಮೇಲೆ ರಿಸ್ಕ್ ತಗೊಳ್ಳೋಕೆ ಯಾವ ಕೆಲಸನೂ ಮಾಡಬೇಡಿ. ಟ್ರೆಕ್ಕಿಂಗು, ಮರ ಹತ್ತೋದು, ಸ್ವಿಮ್ಮಿಂಗು, ಮತ್ತೊಂದು ರಿಸ್ಕಿ ಕೆಲಸಗಳೆಲ್ಲ ದಯವಿಟ್ಟು ಮಾಡೋಕೆ ಹೋಗ್ಬಿಡಿ. ಒಂದು 48 ದಿವಸ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ನೀವು ಅಂತ ಗೊತ್ತಾಯ್ತಲ್ವಾ. ಮದುವೆ ಸೆಟ್ ಆಗ್ತಾ ಇದೆ, ಸಡನ್ ಆಗಿ ಏನೋ ಅದ್ಭುತವಾದ ಅವಕಾಶ ಬಂದ್ಬಿಡ್ತು, ಮದುವೆನೇ ಸೆಟ್ ಆಗಿರಲಿಲ್ಲ ಅಂತ ಹೇಳ್ಬಿಟ್ಟು ಬಂದ ತಕ್ಷಣ ಲೋ ಅಂತ ತಗೊಂಡ್ಬಿಟ್ರೆ ಅದಾಮೇಲೆ ಏನೋ ಒಂದು ಟ್ರ್ಯಾಪ್ ಆಗುವ ಸಾಧ್ಯತೆ ಇದೆ, ನಷ್ಟ ಆಗುವ ಸಾಧ್ಯತೆ ಇರ್ತದೆ. ಎಚ್ಚರ ವಹಿಸ್ಬಿಟ್ರೆ ಸಾಕು. ನಾನು ನಿಮಗೆ ಹೆದರ್ಸ್ಲಿಕ್ಕೆ ಹೇಳ್ತಾ ಇಲ್ಲ, ಎಚ್ಚರ ವಹಿಸ್ಕೊಳ್ಳಿ, ಮುಂದೇನಿದೆ ಅಂತ ತಿಳ್ಕೊಳ್ಳಿ ಅಂತ ನಾನು ನಿಮಗೆ ಸೂಚಿಸ್ತಕ್ಕಂಥದ್ದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈ ವಿಚಾರವನ್ನ. ಜೊತೆಗೆ ಆರೋಗ್ಯದ ವಿಚಾರವೂ ನಾನು ಆಗಲೇ ಹೇಳಿದ ರೀತಿಯಲ್ಲಿ. ಸೊ ಇದೆಲ್ಲ ವಿಚಾರಗಳಲ್ಲೂ ಸಹ ನೀವು ಮಕರ ರಾಶಿಯವರ ಎಚ್ಚರಿಕೆಯನ್ನು ವಹಿಸಬೇಕು ಅಂತಂದಾಗ ಪರಿಹಾರ ಏನು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತಲ್ಲ. ಸೊ ಮಕರ ರಾಶಿಯವರಿಗೆ ಸಿಂಪಲ್ ಆಗಿರತಕ್ಕಂಥ 2 ದಿವಸ ಪರಿಹಾರ ಹೇಳ್ತೇನೆ, ವಿಶೇಷ ಪರಿಹಾರವನ್ನು ಹೇಳ್ತೇನೆ. ಮೊಟ್ಟ ಮೊದಲನೇದಾಗಿ ನೀವು ಮಕರ ರಾಶಿಯವರು 12ನೇ ತಾರೀಕು ಬೆಳಗ್ಗೆ ನೀವು ಸ್ನಾನ ಆದ ತಕ್ಷಣ ಮನೆಯಲ್ಲೇ ಕೂತ್ಕೊಂಡು ಆದಿತ್ಯ ಹೃದಯ ಸ್ತೋತ್ರ 3 ಸಲ ಪಠನೆ ಮಾಡಿ, ರವಿಗ್ರಹದ ಅಷ್ಟೋತ್ರ 3 ಸಲ ಪಠನೆ ಮಾಡಿ, ಓಂ ಸೂರ್ಯನಾರಾಯಣಾಯ ನಮಃ 1008 ಸಲ ಜಪ ಮಾಡಿ. ಇಲ್ಲ ಒಂದು ವೈಟ್ ಪೇಪರ್ ಅಲ್ಲಿ ರೆಡ್ ಇಂಕ್ ಅಲ್ಲಿ ಓಂ ಸೂರ್ಯನಾರಾಯಣಾಯ ನಮಃ, ಓಂ ಸೂರ್ಯನಾರಾಯಣಾಯ ನಮಃ 108 ಸಲ ಬರೀರಿ ಅದನ್ನ. ಆಮೇಲೆ
ಆಮೇಲೆ ಇನ್ನೊಂದು ಪೇಪರ್ ತಗೊಂಡು ಓಂ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ರಾಮತಾರಕ ಮಂತ್ರ ಅದನ್ನು 108 ಸಲ ಬರೀರಿ. ತುಂಬಾ ಅದ್ಭುತವಾದ ಪರಿಹಾರ ಇದು. ನೆಕ್ಸ್ಟ್ ಡೇ ಮಾರ್ನಿಂಗು ಬೆಳಗ್ಗೆ ಎದ್ದು ಸ್ನಾನ ಆದ್ಮೇಲೆ ಮನೆ ಹತ್ರದಿರುವ ಯಾವ್ದಾದ್ರು ದೇವಸ್ಥಾನ, ನವಗ್ರಹಗಳಿರೋ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅರ್ಚಕರಿಗೆ ಕೆಂಪು ಪಂಚಶಲ್ಯ ಗೋಧಿ ದಾನ ಮಾಡಿ, ಅಲ್ಲಿರುವ ನವಗ್ರಹಗಳಲ್ಲಿ ಮಧ್ಯದಲ್ಲಿರುವ ಸೂರ್ಯಗ್ರಹನಿಗೆ ಫಲಪಂಚಾಮೃತ ಅಭಿಷೇಕ ಮಾಡಿಸ್ತಕ್ಕಂಥದ್ದಿರಬಹುದು, ಕೆಂಪು ಹೂಗಳಲ್ಲಿ ಅರ್ಚನೆ ಕುಂಕುಮಾರ್ಚನೆ ಆದಿಗಳನ್ನ ಮಾಡಿಸಿ, ಖಂಡಿತವಾಗಿ ನಿಮ್ಗೆ ಅನುಕೂಲ ಆಗುತ್ತೆ. ಇದೆಲ್ಲ ಅಲ್ಲಗುಳ್ಳೆ ಇನ್ನೂ ಪವರ್ಫುಲ್ ಆಗಿರತಕ್ಕಂಥದ್ದು ಏನಾದ್ರು ಪರಿಹಾರ ಬೇಕಾ ಅಂತ ಹೇಳ್ತೀರಾ? ನಿಮಗೋಸ್ಕರ ನಿಮಗೆ ರಾಜಯೋಗವನ್ನೇ ಕೊಡ್ತಕ್ಕಂಥ ಅದ್ಭುತವಾದ ಪ್ರಸಾದ ಹಾಗೂ ಅದ್ಭುತವಾದ ಪರಿಹಾರಗಳನ್ನು ನಾವು ಮಾಡ್ತಾ ಇದ್ದೇವೆ. ಅದ್ರ ಬಗ್ಗೆ ಸಹ ಹೇಳ್ತೇನೆ. ಆಗಸ್ಟ್ 12ನೇ ತಾರೀಕು ಮಹಾ ಸೂರ್ಯಗ್ರಹಣದ ಅಂದ್ರೆ ಭೀಮನ ಅಮಾವಾಸ್ಯೆಗೆ ದಿವಸವೇ ನಮ್ಮ ಯಾಗಶಾಲೆಯಲ್ಲಿ ನಾವು ಸಹಸ್ರ ರವಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. 1008 ಸಂಖ್ಯೆಯಲ್ಲಿ ವಿಶೇಷವಾಗಿ ರವಿಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅವತ್ತಿನ ದಿವಸ ಭೀಮನ ಅಮಾವಾಸ್ಯೆ ಜ್ಯೋತಿರ್ಭೀಮೇಶ್ವರ ದಿವಸ ಅಲ್ವಾ, ಸೊ ಅದರಿಂದ ಜ್ಯೋತಿರ್ಭೀಮೇಶ್ವರ ಮಂತ್ರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ನಿಮಗೆಲ್ಲರ ಸಮಸ್ಯೆಗಳ ಪರಿಹಾರಕ್ಕೋಸ್ಕರವಾಗಿ ಶೂಲಿನಿ ದುರ್ಗಾ ಹೋಮವನ್ನು ಮಾಡ್ತಾ ಇದ್ದೇವೆ. ವಿವಾಹ ದಾಂಪತ್ಯಾದಿ ವಿಚಾರಗಳ ಪರಿಹಾರಕ್ಕೆ ಸ್ವಯಂವರ ಪಾರ್ವತಿ ಮಂತ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳನ್ನೇ ಮಾಡ್ತಾ ಇದ್ದೇವೆ. ಮಾಡಿ ವಿಶೇಷವಾಗಿರ್ತಕ್ಕಂಥ ನಿಮಗೆ ರಾಜಯೋಗವನ್ನು ಕೊಡ್ತಕ್ಕಂಥ ರಾಜವರ್ಧನ ಮಣಿಯ ಉಂಗುರವನ್ನೇ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ನೀವು ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ, ಮಹಾಸೂರ್ಯ ಗ್ರಹಣದ ದಿವಸ ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ ಪರ್ವದ ಕಾಲದ ದಿವಸ ನಾವು ಸಹಸ್ರ ರವಿ ಶಾಂತಿ ಹೋಮವನ್ನು ಮಾಡಿ ಈ ಒಂದು ರಾಜಯೋಗವನ್ನು ಕೊಡುವ ರಾಜವರ್ಧನ ಮಣಿಯ ಉಂಗುರವನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಟ್ಟಾಗ ಎಷ್ಟು ಪವರ್ಫುಲ್ ಆಗಿರುತ್ತೆ ಇದು ಅಂತ ನೀವು ಕಲ್ಪನೆ ಮಾಡ್ಕೊಳ್ಳಿ ಸಾಕು. ಸೊ ನಾನು ಇನ್ನೂ ವಿಶೇಷವಾಗಿ ಇದನ್ನು ಎನರ್ಜೈಸ್ ಮಾಡುವಂಥ ಬೇರೆ ಬೇರೆ ಐಡಿಯಾಗಳು ಸಹ ಇದೆ, ಇನ್ನೂ ಸಹ ಮಾಡುವಂಥ ಸಾಧ್ಯತೆಗಳಿದೆ. ಆದರೆ ಇದನ್ನ ನೀವು ನೋಡ್ಕೊಳ್ಳಿ, ಮಹಾಸೂರ್ಯ ಗ್ರಹಣದ ದಿವಸವೇ ಸಹಸ್ರ ರವಿ ಶಾಂತಿ ಹೋಮದಲ್ಲಿ ರಾಜವರ್ಧನ ಮಣಿ ಉಂಗುರ, ಅದ್ರ ಜೊತೆಗೆ ಶೂಲಿನಿ ದುರ್ಗಾ ಹೋಮ, ಆಮೇಲೆ ಅದ್ರ ಜೊತೆಗೆ ಜ್ಯೋತಿರ್ಭೀಮೇಶ್ವರ ಮಂತ್ರ ಹವನ. ಯಾಕಂದ್ರೆ ಭೀಮನ ಅಮಾವಾಸ್ಯೆ ಆದ್ರಿಂದ ಈ ಹೊಸದಾಗಿ ಮದುವೆ ಆದಂತಹ ದಂಪತಿಗಳಂತೂ ಇದನ್ನು ಧಾರಣೆ ಮಾಡಿಕೊಂಡ್ರೆ ಇನ್ನೂ ಅದ್ಭುತ. ಯಾಕೆಂದ್ರೆ ಜ್ಯೋತಿರ್ಭೀಮೇಶ್ವರ ಒಂದು ಮಂತ್ರಹೋಮದ ಜೊತೆಗೆ ನಾವು ಸ್ವಯಂವರ ಪಾರ್ವತಿ ಮಂತ್ರಹೋಮದಲ್ಲಿ ಎನರ್ಜೈಸ್ ಮಾಡ್ತಾ ಇದ್ದೇವೆ. ಸೊ ಪ್ರತಿಯೊಬ್ಬರೂ ಸಹ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ. ಕೆಲವರಿಗೆ ರಾಶಿ ನಕ್ಷತ್ರಗಳು ಗೊತ್ತಿರಲ್ಲ, ಹೆಸರು ವಿಳಾಸ ಆದ್ರೂ ಪರವಾಗಿಲ್ಲ, ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ವಾಟ್ಸ್ಆಪ್ ಮಾಡ್ಕೊಳ್ಳಿ. ಭೀಮನಾಮಾವಾಸ್ಯ ದಿವಸ ಬೆಳಗ್ಗೆ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನಾನೇ ಖುದ್ದು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೀನಿ. ನಿಮ್ಮ ಹೆಸರು ಲೈವ್ ಅಲ್ಲಿ ಸಂಕಲ್ಪ ಆಗೋದು ನೀವು ನೋಡಬಹುದು, ಕೇಳಿಸ್ಕೊಳ್ಬಹುದು. ಎಲ್ಲಾ ಹೋಮಗಳು, ಸಹಸ್ರ ರವಿ ಶಾಂತಿ ಹೋಮ, ಸಹಸ್ರ ಸೂರ್ಯ ಶಾಂತಿ ಹೋಮ, ಶೂಲಿನಿ ದುರ್ಗಾ ಹೋಮ, ಅದ್ರ ಬಗ್ಗೆ ಮುಂದೆ ವಿಡಿಯೋಗಳು ಮಾಡ್ತೀನಿ ನಾನು ಶೂಲಿನಿ ದುರ್ಗಾ ಬಗ್ಗೆ. ಆಮೇಲೆ ಜ್ಯೋತಿರ್ಭೀಮೇಶ್ವರ ಮಂತ್ರ ಹವನ, ಸ್ವಯಂವರ ಪಾರ್ವತಿ ಹವನ, ಗುರು ಶನಿ ಶಾಂತಿ, ಎಲ್ಲ ಹೋಮಗಳು ಲೈವ್ ಅಲ್ಲಿ ನೋಡಬಹುದು. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ವಿಶೇಷವಾದ ರಾಜವರ್ಧನ ಮಣಿ, ರಾಜಯೋಗವನ್ನು ಕೊಡುವ ರಾಜವರ್ಧನ ಮಣಿಯ ಉಂಗುರವನ್ನು ನಿಮಗೆ ನಾವು ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ. ಈ ಹಿಂದೆ ಹೋದ ವರ್ಷ ಸಹ ನಾವು ಅದನ್ನು ಕೊಟ್ಟಿದ್ವಿ. ಅದನ್ನ ಈಗ ಬಹಳ ಕಾಲ ಆದ ನಂತರ ಅದರ ಪವರ್ ಡೌನ್ ಆಗಿರುತ್ತೆ. ಸೊ ಈ ಹಿಂದೆ ಹೆಸರು ಕೊಟ್ಟಿರ್ತಕ್ಕಂಥವ್ರು ಬೇಕಾದ್ರೆ ಅದನ್ನ ವಿಸರ್ಜನೆ ಮಾಡಿ, ಹರಿಯುವ ನೀರಲ್ಲೆಲ್ಲೋ ಒಳ್ಳೆ ಜಾಗದಲ್ಲಿ ವಿಸರ್ಜನೆ ಮಾಡಿ ಮತ್ತೆ ಪುನಃ ಸಂಕಲ್ಪ ಸೇವೆ ಕೊಟ್ಟು ಮತ್ತೆ ಪುನಃ ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ಬಹಳಷ್ಟು ಜನ ನನಗೆ ಈ ಹಿಂದೆ ಕರೆ ಮಾಡಿ ಹೇಳಿದ್ದಾರೆ, ನನಗೆ ತುಂಬಾ ಅದೃಷ್ಟ ಸಿಕ್ಕಿದೆ ರಾಜವರ್ಧನ ಮಣಿಯನ್ನ ಧಾರಣೆ ಮಾಡಿಕೊಂಡಾಗ ಅಂತ. ಸೊ ಈ ಮಣಿಯನ್ನ ವಿಶೇಷವಾಗಿ ಹೋಮಗಳಲ್ಲಿ ಗ್ರಹಣದಲ್ಲಿ ದಿನ ಎನರ್ಜೈಸ್ ಮಾಡಿದಾಗ ಇನ್ನೂ ಪವರ್ ಜಾಸ್ತಿ ಆಗಿರುತ್ತೆ. ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ತುಂಬಾ ಲಿಮಿಟೆಡ್ ಸ್ಟಾಕ್ ಉಂಗುರ ಮಾಡಿಸಿರ್ತಕ್ಕಂಥದ್ದು. ಬೇಗ ಬೇಗ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ವಾಟ್ಸಪ್ ಅಥವಾ ಕಾಲ್ ಮಾಡಿಕೊಂಡು ಹೋಮಕ್ಕೆ ರಿಜಿಸ್ಟರ್ ಮಾಡ್ಕೊಳ್ಳಿ, ಹೆಸರು ಕೊಟ್ಕೊಳ್ಳಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.